ನಮಸ್ತೆ ಫ್ರೆಂಡ್ಸ್, ಪ್ರದೀಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈಗ ಓದುತ್ತಿರುವ ಲೇಖನದ ಹೆಸರು ಮೊಬೈಲಿನ ಅನಿಯಂತ್ರಿತ ಬಳಕೆ. ಇಂದು ಬಡವ ಬಲ್ಲಿದ, ಹಿರಿಯ ಕಿರಿಯ ಎನ್ನದೆ ಎಲ್ಲರ ಕೈಯಲ್ಲೂ ಮೊಬೈಲ್ ರಾರಾಜಿಸುತ್ತಿದೆ. ಮಕ್ಕಳಿಂದ ಹಿಡಿದು ಹಿರಿಯರ ತನಕವೂ ಎಲ್ಲರೂ ಇದರ ದಾಸಾನುದಾಸರಾಗಿದ್ದಾರೆ. ಮೊಬೈಲ್ ಅಡಿಕ್ಷನ್ ಎಂಬ ಮನೋವಿಕೃತಿಗೆ ಪ್ರತಿಯೊಬ್ಬರೂ ಬಲಿಯಾಗುತ್ತಿರುವುದು ಒಂದು ದುರಂತವೇ ಸರಿ. ಅದರಲ್ಲೂ ಬೆಳೆಯುತ್ತಿರುವ ಮಕ್ಕಳು ಇದರಿಂದಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂಬುದು ತುಂಬ ಗಂಭೀರವಾದಂತಹ ಸಂಗತಿಯಾಗಿದೆ. ಮೊಬೈಲ್ ಕೊಡಿಸಿಲ್ಲ ಎಂದರೆ ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೂ ತಲುಪಿರುವುದು ಆತಂಕಕಾರಿ ವಿಷಯವಾಗಿದೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂದು ಹೆತ್ತವರಿಗೆ ತಮ್ಮ ಮಕ್ಕಳಿಗೆ ಪ್ರೀತಿ ಕೊಡಲು ಸಮಯವಾಗಲಿ ಅಥವಾ ಸಂಯಮವಾಗಲಿ ಇರುವುದಿಲ್ಲ. ಮಕ್ಕಳು ಅತ್ತಾಗ, ಊಟ ಮಾಡದಿದ್ದಾಗ, ಹಠ ಮಾಡಿದಾಗ ಅವರನ್ನು ಸಮಾಧಾನ ಮಾಡುವ ಸಲುವಾಗಿ ಮಕ್ಕಳ ಕೈಗೆ ಮೊಬೈಲನ್ನು ನೀಡುವುದು ದುರದೃಷ್ಟಕರ ಸಂಗತಿ. ಆದರೆ ನಂತರ ಇದನ್ನು ಬಿಡಲೊಪ್ಪದ ಮಕ್ಕಳು ಮೊಬೈಲಿಗೆ ಅಂಟಿಕೊಳ್ಳುವುದು ವಿಪರ್ಯಾಸ. ಇದುವೇ ಒಂದು ಗೀಳಾಗಿ ಅದರಲ್ಲಿರುವ ಒಂದೊಂದೇ ವಿಷಯಗಳನ್ನು ಮಕ್ಕಳು ಕಲಿಯತೊಡಗುತ್ತಾ ಹೋಗುತ್ತವೆ. ಕೈಯಲ್ಲಿ ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲ ಎಂಬಂತಹ ಪರಿಸ್ಥಿತಿಗೆ ಇದು ಎಲ್ಲರನ್ನೂ ತಂದಿಡುತ್ತದೆ. ಮೊಬೈಲ್ ಎಂಬ ಮಾಯಾಜಾಲದೊಳಗೆ ಒಮ್ಮೆ ಹೊಕ್ಕರೆ ಹೊರಬರುವುದು ತುಂಬ ಕಷ್ಟ. ಅಲ್ಲಿ ಮನರಂಜನೆಗೆ ಹಾಗೂ ಕಾಲಹರಣಕ್ಕೆ ಬೇಕಾದ ಎಲ್ಲವೂ ಇದೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗಳಲ್ಲಿ ನಾನಾ ರೀತಿಯ ವಿಡಿಯೋಗಳು, ರೀಲ್ಸ್ಗಳು ನೋಡಿ ಮುಗಿಯದಷ್ಟು ತುಂಬಿದೆ. ರೀಲ್ಸ್ ಹುಚ್ಚಿಗೆ ಅದೆಷ್ಟೋ ಜೀವಗಳು ಬಲಿಯಾಗುತ್ತಿವೆ. ಫೇಸ್ಬುಕ್, ವಾಟ್ಸಪ್, ಸ್ನ್ಯಾಪ್ಚಾಟ್ಗಳಲ್ಲಿ ಹೊಸ ಅಪರಿಚಿತ ಗೆಳೆಯರು ದೊರಕುತ್ತಾರೆ. ಅಲ್ಲಿ ಅವರೊಂದಿಗೆ ಮನಸೋ ಇಚ್ಛೆ ಚಾಟಿಂಗ್, ಮಾತುಕತೆ ನಡೆಸಬಹುದಾದ ಅವಕಾಶವನ್ನು ನಿಮಗೆ ಮೊಬೈಲ್ ನೀಡಿದೆ. ಆದರೆ ಇದರಿಂದಾಗುವ ಪರಿಣಾಮದ ಅರಿವು ಗೊತ್ತಾದಾಗ ಹೊತ್ತಾಗಿರುತ್ತದೆ. ಇನ್ನು ಗೇಮಿಂಗುಗಳು ಒಂದು ರೀತಿಯ ಮಜವನ್ನು ಹಾಗೂ ಖುಷಿಯನ್ನು ನೀಡಬಹುದು. ಆದರೆ ಈ ಆಟಗಳು ಕೂಡ ತುಂಬ ಅಪಾಯಕಾರಿ ಎಂಬುದರ ಪ್ರಜ್ಞೆ ಇರಲಿ. ಇದಲ್ಲದೆ ನಾನಾ ರೀತಿಯ ಆ್ಯಪ್ಗಳ ಭಂಡಾರವೇ ಮೊಬೈಲ್ನಲ್ಲಿದೆ. ಮಕ್ಕಳಿಗೆ ಒಳ್ಳೆಯದು ಹಾಗೂ ಕೆಟ್ಟದು ಯಾವುದೆಂದು ಗೊತ್ತಿಲ್ಲದೆ ಬೇಗ ಕೆಟ್ಟದರ ಕಡೆ ಆಕರ್ಷಿತರಾಗುತ್ತಾರೆ. ಇಂದು ಎಲ್ಲರ ಮನೆಯಲ್ಲೂ ಸ್ಮಶಾನ ಮೌನ ಆವರಿಸಿದೆ. ಎಲ್ಲರೂ ಕೈಯಲ್ಲೊಂದು ಮೊಬೈಲ್ ಹಿಡಿದುಕೊಂಡು ಕೂತರೆ ಸಮಯದ ಅರಿವೇ ಇಲ್ಲದೆ ಸಂಬಂಧಗಳಿಗೆ ಬೆಲೆಯೇ ಇಲ್ಲವೇನೋ ಎಂಬಂತೆ ತಮ್ಮನ್ನೇ ಮರೆತು ಅದರೊಳಗೆ ಮುಳುಗಿರುತ್ತಾರೆ. ಮನೆಯಲ್ಲಿ ಮಾತಿಲ್ಲ, ಕಥೆಯಿಲ್ಲ. ಬುದ್ಧಿ ಹೇಳಬೇಕಾದ ಹಿರಿಯರ ಕಥೆಯೂ ಇದೇ ಆಗಿರುವಾಗ ಕಿರಿಯರನ್ನು ಕೇಳುವವರು, ಹೇಳುವವರು ಯಾರೂ ಇರುವುದಿಲ್ಲ ಎಂಬುದರಲ್ಲಿ ಎರಡು ಮಾತಿಲ್ಲ. ಎಲ್ಲ ಮನೆಗಳ ಪರಿಸ್ಥಿತಿಯೂ ಇದೇ ಆಗಿರುವಾಗ ಸಂಬಂಧಗಳ ಮೌಲ್ಯ ದಿನೇ ದಿನೇ ಶಿಥಿಲವಾಗುತ್ತಿದೆ. ಅತಿಯಾದ ಮೊಬೈಲ್ ಬಳಕೆಯಿಂದ ಕಿವುಡುತನ, ಕುರುಡುತನ, ನರಗಳ ದೌರ್ಬಲ್ಯ, ಏಕಾಗ್ರತೆಯ ಕೊರತೆ, ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳು, ಸೋಮಾರಿತನ ಮತ್ತು ಅದರೊಂದಿಗೆ ಈಗ ಹೆಚ್ಚಾಗಿ ಮಕ್ಕಳಲ್ಲಿ ಹಾಗೂ ಯುವಕರಲ್ಲಿ ಕಾಡುವ ಹೃದಯಾಘಾತ ಕೂಡ ಸಂಭವಿಸುತ್ತದೆ ಎನ್ನಲಾಗುತ್ತದೆ. ಕೊಲೆ, ದರೋಡೆ, ಮತೀಯ ಘರ್ಷಣೆಗಳು, ಅತ್ಯಾಚಾರ, ಪ್ರೇಮ ವೈಫಲ್ಯ, ಆತ್ಮಹತ್ಯೆ ಇತ್ಯಾದಿಗಳಿಗೆ ಮೊಬೈಲ್ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಹಕಾರಿಯಾಗಿ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದೆ. ಇಂದು ಈ ಚಕ್ರವ್ಯೂಹದೊಳಗೆ ಸಿಲುಕಿ ಒದ್ದಾಡುತ್ತಿರುವ ನಮಗೆ ಹೊರಬರಲಾಗುತ್ತಿಲ್ಲ. ನಮ್ಮ ಸಾವಿಗೆ ನಾವೇ ಕಾರಣಕರ್ತರಾಗುವ ಮೊದಲು ಮೊಬೈಲನ್ನು ದೂರವಿಟ್ಟರೆ ಒಳ್ಳೆಯದು. ಅದಕ್ಕೊಂದು ಸಮಯ ಮೀಸಲಿರಲಿ. ಮೊಬೈಲ್ ಮಲಗುವ ಹಾಗೂ ಓದುವ ಕೋಣೆಯಿಂದ ದೂರವಿರಲಿ. ಹೆಚ್ಚಾಗಿ ಒಳ್ಳೆಯ ಪುಸ್ತಕಗಳನ್ನು ಓದಿ. ಓದಿನ ಕಡೆಗೆ ಹಾಗೂ ಕೆಲಸದ ಕಡೆಗೆ ಗಮನ ಕೊಡಿ. ಜೀವನದಲ್ಲೊಂದು ಗುರಿಯನ್ನಿಟ್ಟುಕೊಂಡು ಅದರ ಕಡೆಗೆ ಗಮನವಿರಲಿ. ವ್ಯಾಯಾಮ, ಯೋಗ, ಕ್ರೀಡೆ, ಸಂಗೀತ, ಚಿತ್ರಕಲೆ, ಭರತನಾಟ್ಯ ಹೀಗೆ ನಿಮ್ಮಿಷ್ಟದ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಮೊಬೈಲನ್ನು ನಮ್ಮ ಅಗತ್ಯತೆಗೆ ಮಾತ್ರ ಉಪಯೋಗಿಸಿದರೆ ಜೀವನವು ಸುಂದರವಾಗಿ ಸಾಗಬಹುದು. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.